ವೀಕ್ಷಕರೇ ನಮಸ್ಕಾರ. ಹಿಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಕಂಡೀಷನಲ್ ಸೆಂಟೆನ್ಸಸ್ ಬಗ್ಗೆ ಇವತ್ತು ತಿಳಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ಶುರು ಮಾಡೋಣ. ಕಂಡೀಷನಲ್ ಸೆಂಟೆನ್ಸಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ನೀವು ಏನೇ ಕೆಲಸ ಮಾಡಿ ಆ ಕೆಲಸನ ಮುಗಿಸೋಕ್ಕೆ ಮುಂಚೆ, ಒಂದು ಕಮಿಟ್ಮೆಂಟ್ ತಗೊಳ್ಳೋಕೆ ಮುಂಚೆ ನೀವೇನಾರು ಒಂದು ಕಂಡೀಷನ್ ಹಾಕ್ತೀರಾ ಅಲ್ವಾ? ಇವಾಗ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ, ನೆಗೋಷಿಯೇಟ್ ಮಾಡ್ತಾ ಇದ್ದೀನಿ. ನೀವು ಯಾವುದೋ ಒಂದು ವ್ಯವಹಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಂಡೆ, ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಕೊನೆಗೆ ಇಬ್ಬರಲ್ಲಿ ಒಬ್ರು ಕಂಡೀಷನ್ ಹಾಕ್ತೀವಿ. ಅವಾಗ ಅದು ಡೀಲ್ ಆಗುತ್ತೆ. ಯಾವ ಥರ ಅಂದರೆ ನೀವು ಹೇಳ್ತೀರಾ, ಸರ್ ನೀವು ಮಿನಿಮಮ್ ಇಷ್ಟು ತೊಗೊಂಡ್ರೆ 2 kg ತೊಗೊಂಡ್ರೆ ನಾನು ನಿಮಗೆ ಇಷ್ಟು ದುಡ್ಡಿಗೆ ಕೊಡ್ತೀನಿ ಅಂತ. ಅವಾಗ ನಾನು ಹೇಳ್ತೀನಿ, ನಾನು ಇಷ್ಟು ದುಡ್ಡಿಗೆ ಕೊಡ್ತೀನಿ, ಅದು ಸೆಲೆಕ್ಟ್ ನಾನು ಮಾಡ್ತೀನಿ, ನನಗೆ ನೀವು ಸೆಲೆಕ್ಟ್ ಮಾಡಕ್ಕೆ ಬಿಡಬೇಕು ಅಂತ. ಅವಾಗ ನೀವು ಸರಿ ಅಂತ. ಗೊತ್ತಾಗ್ತಾ ಇದೆಯಾ? ಇವತ್ತು ನಾವು ವೃತ್ತಿಪರ ನಡವಳಿಕೆಯಲ್ಲಿ ಕೂಡ, ನಾವು ಅಫಿಷಿಯಲ್ ಆಗಿ ಮಾತಾಡ್ಬೇಕಾದ್ರೆ ಕೂಡ ನಾವು ನೆಗೋಷಿಯೇಟ್ ಮಾಡಿಕೊಂಡು ಒಂದು ಕಂಡೀಷನ್ ಹಾಕಿ ಕೊನೆಗೆ ಒಂದು ಒಪ್ಪಂದಕ್ಕೆ ಬರ್ತೀವಿ. ಉದಾಹರಣೆಗೆ, ಐ ವಿಲ್ ಮೀಟ್ ರವಿ ಇಫ್ ಹಿ ಬ್ರಿಂಗ್ಸ್ ಹಿಸ್ ರೆಸ್ಯೂಮೆ. ಅವ್ನು ರೆಸ್ಯೂಮೆ ತಂದ್ರೆ ನಾವು ಮೀಟ್ ಮಾಡ್ತೀವಿ, ಹಾಗೆ ನಾವು ಮೀಟ್ ಮಾಡಿ ಏನು ಮಾಡಲಿ, ಅಸೆಸ್ ಮಾಡೋಕ್ಕಾಗಲ್ಲ ಅಂತ. ಅದೇ ಥರ ವಿ ವಿಲ್ ಕಂಡಕ್ಟ್ ದ ಮೀಟಿಂಗ್ ಆನ್ ಮಂಡೇ ಇಫ್ ಮಹೇಶ್ ಆಥರೈಸಸ್ ಇಟ್. ಮಹೇಶ್ ಆಥರೈಸ್ ಮಾಡಿದ್ರೆ ಅವಾಗ ನಮಗೇನಿಲ್ಲ, ಮೀಟಿಂಗ್ ಕಂಡಕ್ಟ್ ಮಾಡೋಣ ಅಂತ. ಲೆಟ್ ಅಸ್ ಪೋಸ್ಟ್ಪೋನ್ ದ ಮೀಟಿಂಗ್ ಟು ವೆನ್ಸ್ಡೇ ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ. ಲೆಟ್ಸ್ ಪೋಸ್ಟ್ಪೋನ್ ಇಟ್ ಟು ವೆನ್ಸ್ಡೇ ಇಫ್ ಎವ್ರಿಬಡಿ ವಿಲ್ ಬಿ ಪ್ರೆಸೆಂಟ್ ಆನ್ ವೆನ್ಸ್ಡೇ. ಪ್ರತಿಯೊಬ್ಬರು ವೆನ್ಸ್ಡೇ ಮೀಟಿಂಗ್ ಬರ್ತಾರೆ ಅಂತ ಖಂಡಿತ ಆದರೆ ಅವಾಗ ನಾವು ಟ್ಯೂಸ್ಡೇ ಇಟ್ಕೊಳ್ಳೋದು ಬೇಡ, ಮೀಟಿಂಗ್ನ ವೆನ್ಸ್ಡೇಗೆ ಹಾಕೋಣ ಅಂತ. ನೋಡಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ನಾವು ಎಲ್ಲ ಕಡೆ ಕಂಡೀಷನ್ ಹಾಕ್ತಾನೆ ಇರ್ತೀವಿ. ಏನಂತ ಹೇಳ್ತೀವಿ, ಇದು ಈ ಸತಿ ನಾನು ಎಕ್ಸ್ಕ್ಯೂಸ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾನು ಪ್ರಿನ್ಸಿಪಲ್ಗೆ ಹೇಳ್ಬಿಡ್ತೀನಿ. ಕರೆಕ್ಟ್? ಐ ವಿಲ್ ಎಕ್ಸ್ಕ್ಯೂಸ್ ಇಟ್ ದಿಸ್ ಟೈಮ್, ಬಟ್ ದ ನೆಕ್ಸ್ಟ್ ಟೈಮ್ ಐ ವಿಲ್ ಇನ್ಫಾರ್ಮ್ ದ ಪ್ರಿನ್ಸಿಪಲ್. ಐ ವಿಲ್ ಹ್ಯಾವ್ ಟು ಇನ್ಫಾರ್ಮ್ ದ ಪ್ರಿನ್ಸಿಪಲ್. ಕರೆಕ್ಟ್? ಆ ಥರ ನೋಡ್ಕೊಳ್ಳಿ. ಇಲ್ಲಿ ಕಂಡೀಷನಲ್ ಸೆಂಟೆನ್ಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಎಲ್ಲರಿಗೂ. ಯಾಕೆ ಅಂದರೆ ನಿಮಗೆ ಕಷ್ಟ ಅನಿಸೋದು ಕಾರಣ ಇಷ್ಟೇ, ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸೆಂಟೆನ್ಸ್, ಬೇರೆ ಏನಿಲ್ಲ. ಇದು ಚಿಕ್ಕ ವಾಕ್ಯ. ನಾನು ನಿಮ್ಗಾಗಲೇ ಒಂದ್ಸತಿ ತೋರಿಸ್ಕೊಟ್ಟಿದ್ದೀನಿ. ಕನ್ನಡದಲ್ಲಿ ನೀವು ಭಾರತೀಯ ಭಾಷೆಗಳಲ್ಲಿ ಮಾತಾಡಿದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಟ್ಟಿಗೆ ಬರುತ್ತೆ, ಕ್ರಿಯಾಪದ ಕೊನೆಗೆ ಬರುತ್ತೆ. ಸಹಜವಾಗಿ ನಾವು ಮಾತಾಡಿದಾಗ ರವಿ ಆಫೀಸಿಗೆ ಹೋದ, ನೋಡ್ಕೊಳ್ಳಿ ಇಲ್ಲಿ, ರವಿ ಆಫೀಸಿಗೆ ಹೋದ, ರವಿ ಹೋದ ಆಫೀಸ್ಗೆ, ಹೋದ ರವಿ ಆಫೀಸ್ಗೆ, ಹೋದ ಆಫೀಸಿಗೆ ರವಿ, ಆಫೀಸಿಗೆ ರವಿ ಹೋದ, ಆಫೀಸ್ಗೆ ಹೋದ ರವಿ. ಈ ತರ 6 ರೀತಿ ನಾವು ಒಂದು ವಾಕ್ಯನ ಬರಿತೀವಿ ಅಥವಾ ಹೇಳ್ತೀವಿ. ಆದರೆ ನಾವು ಸಹಜವಾಗಿ ಯೋಚನೆ ಮಾಡಿದಲ್ಲೇ ಮಾತಾಡಿದಾಗ ಈ 2 ವಾಕ್ಯಗಳನ್ನೇ ಫಸ್ಟ್ ಹೇಳ್ತೀವಿ. ರವಿ ಆಫೀಸಿಗೆ ಹೋದ, ಇಲ್ಲಾಂದ್ರೆ ಆಫೀಸಿಗೆ ರವಿ ಹೋದ ಅಂತಾನೆ ಹೇಳ್ತೀವಿ. ನೀವು ಸಹಜವಾಗಿ ಮಾತಾಡಿದಾಗ ಕ್ರಿಯಾಪದನ ಕೊನೆಯಲ್ಲಿ ಹಾಕ್ತೀರಾ. ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಕ್ರಿಯಾಪದನ ಕೊನೆಯಲ್ಲಿ ಹಾಕ್ತೀರಾ. ಇವಾಗ ನೀವು ಇಂಗ್ಲಿಷ್ನಲ್ಲಿ ಮಾತಾಡಬೇಕು ಅಂದ್ರೆ ಹೇಗೆ ಮಾತಾಡೋದು ಅದನ್ನ ತೋರಿಸ್ಕೊಡಕ್ಕೆ ಈ ಈಕ್ವೇಶನ್ಸ್. ಇಂಗ್ಲಿಷ್ನಲ್ಲಿ ಎಲ್ಲರೂ ಹೇಳ್ತಾರೆ ಗೊತ್ತಾ, ಥಿಂಕ್ ಇನ್ ಇಂಗ್ಲಿಷ್ ಅಂತಾರೆ. ಏನ್ರಿ ನಿಮಗೆ ಇಂಗ್ಲಿಷ್ನಲ್ಲಿ ಯೋಚನೆ ಮಾಡಕ್ ಬರಲ್ಲ, ಥಿಂಕ್ ಇನ್ ಇಂಗ್ಲಿಷ್ ಅಂತಾರೆ. ಅವಾಗ ನೀವು ಹೇಳ್ತೀರಾ, ಸರ್ ಹೆಂಗ್ ಸಾರ್ ಥಿಂಕ್ ಮಾಡಲಿ ಇಂಗ್ಲಿಷ್ನಲ್ಲಿ ಅಂತ. ಅವಾಗ ಅದಕ್ಕೆ ಅವ್ರಿಗೆ ಉತ್ತರ ಕೊಡಕ್ಕಾಗಲ್ಲ. ಅವ್ರು ನಿಮ್ಮನ್ನು ಬೈತಾರೆ, ಏನ್ರಿ ನೀವು ನಿಮ್ಮ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ತುಂಬಾ ಇದೆ, MTI ಅಂತೀವಿ ನೋಡಿ, MTI ತುಂಬಾ ಇದೆ, ತಪ್ಪು. ಥಿಂಕ್ ಇನ್ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಅಂತ. ನೀವು ಇಂಗ್ಲಿಷ್ನಲ್ಲಿ ಯೋಚನೆ ಮಾಡಿ ಮಾತಾಡಿ ಅಂತಾರೆ. ನಾನು ಹೇಳೋದೇನು ಗೊತ್ತಾ, ಥಿಂಕ್ ಇನ್ ಇಂಗ್ಲಿಷ್, ಟಾಕ್ ಇನ್ ಇಂಗ್ಲಿಷ್, ಬಟ್ ಚೆಕ್ ಇನ್ ಯೋರ್ ಮದರ್ ಟಂಗ್. ನೀವು ಇಂಗ್ಲಿಷ್ನಲ್ಲಿ ಯೋಚನೆ ಮಾಡಿ, ಇಂಗ್ಲಿಷ್ನಲ್ಲಿ ಮಾತಾಡಿ, ಅದು ನಿಮ್ಮ ಮದರ್ ಟಂಗಲ್ಲಿ ಚೆಕ್ ಮಾಡಿ. ಅದಕ್ಕಿಂತ ಈಸಿಯೆಸ್ಟ್ ವೇ ಆಫ್ ಇಂಪ್ರೂವಿಂಗ್ ಇಂಗ್ಲಿಷ್ ಇಲ್ಲ ಬಿಡಿ. ಸೊ ಭಾರತೀಯ ಭಾಷೆಗಳಲ್ಲಿ ಸಹಜವಾಗಿ ಯೋಚನೆ ಮಾಡದಲ್ಲೇ ನಾವು ಮಾತಾಡಿದಾಗ ಹೆಚ್ಚು ಕಮ್ಮಿ ವಾಕ್ಯಗಳು, 90% ವಾಕ್ಯಗಳು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಕಾಲ ತೋರಿಸೋ ಕ್ರಿಯಾಪದ ಕೊನೆಗೆ ಬರುತ್ತೆ. ಆದರೆ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಈ ತರ ಇದ್ರೆ, ನಾವು ಮಾಡೋ ತಪ್ಪೇನು ಇಂಗ್ಲಿಷ್ನಲ್ಲಿ ಅದನ್ನ ಕನ್ವರ್ಟ್ ಮಾಡಿದಾಗ ನಾವು ಇಂಗ್ಲಿಷ್ನಲ್ಲಿ ರವಿ ಆಫೀಸ್ಗೆ ಹೋದ, ರವಿ ಆಫೀಸ್ ವೆಂಟ್ ಅಂದ್ಬಿಡ್ತೀವಿ. ಅಲ್ಲ ಸರ್, ನಾವು ಈ ತರ ಎಲ್ಲ ಹೇಳಲ್ಲ ಅಂತೀವಿ, ಒಪ್ಕೊಳ್ತೀವಿ. ಚಿಕ್ಕ ವಾಕ್ಯಗಳಲ್ಲಿ ನೀವು ಮಾಡಲ್ಲ ತಪ್ಪುಗಳು. ಆದ್ರೆ ದೊಡ್ಡ ವಾಕ್ಯ ಮಾಡಿದಾಗ, ತುಂಬಾ ದೊಡ್ಡ ವಾಕ್ಯ ಮಾಡಿದಾಗ ಅವಾಗ ಕೊನೆಗೆ ಈ ತರ ಮಾತಾಡಕ್ಕೆ ಶುರು ಮಾಡ್ತೀರಾ. ನಿಮ್ಮ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಲ್ಲಿ ಗೊತ್ತಾಗುತ್ತೆ. ನೀವು, ಸರ್ ಐ ವೆಂಟ್ ಟು ದ ಬ್ರಾಂಚ್ ಮ್ಯಾನೇಜರ್ ಅಂಡ್ ಆಸ್ಕ್ಡ್ ಹಿಮ್ ಫಾರ್ ಚೆಕ್, ಹಿ ಸೆಡ್ ರವಿ ಸೈನಿಂಗ್ ಚೆಕ್, ದೆನ್ ಓಕೆ. ನೋಡಿ, ದೊಡ್ಡ ವಾಕ್ಯ ಮಾಡಿದಾಗ ನಿಮಗೆ ತೊಂದರೆ ಆಗುತ್ತೆ. ಸೊ ನೀವೇನ್ ಮಾಡಬೇಕು,
ಈ ಫಾರ್ಮ್ಯಾಟ್ನ ಫಾಲೋ ಮಾಡಬೇಕು. ಇದು ಇಂಡಿಯನ್ ಲ್ಯಾಂಗ್ವೇಜಸ್. ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಈ ತರ. ಇಂಗ್ಲಿಷ್ನಲ್ಲಿ ವೆರಿ ಸಿಂಪಲ್. ಥಿಂಕ್ ಇನ್ ಇಂಗ್ಲಿಷ್ ಅಂದ್ರೆ ಏನ್ ಮಾಡ್ತೀರಾ? ಕ್ರಿಯಾಪದನ ಸೆಂಟ್ರಲ್ ಹಾಕಿ ಅಷ್ಟೇ. ರವಿ ಆಫೀಸಿಗೆ ಹೋದ. ರವಿ ಮುಂಚೆ ಹೋದ ಆಫೀಸ್ಗೆ. ಇಲ್ಲಿ ಟೈಮ್ ಫ್ಯಾಕ್ಟರ್ ಒಂದು ಸೇರಿಸ್ಬಿಡಿ. ರವಿ ಮುಂಚೆ ಹೋದ ಆಫೀಸ್ಗೆ. ಇಲ್ಲಿ 3 ಫಾರ್ಮ್ಸ್ ಅಂತ ಬರುತ್ತೆ. 3 ಫಾರ್ಮ್ಸ್ ನೋಡಿ ಪುಸ್ತಕದಲ್ಲಿ ಫ್ರಂಟ್ ಪೇಜ್ ಎಲ್ಲ ಇದೆ, ನೋಡ್ಕೊಳ್ಳಿ. ಸೊ ರವಿ ಮುಂಚೆ ಹೋದ ಆಫೀಸ್ಗೆ, ರವಿ ವೆಂಟ್ ಟು ದಿ ಆಫೀಸ್. ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ. ನಾನು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ ಆಫೀಸ್ನಲ್ಲಿ. ಐ ಆಮ್ ವರ್ಕಿಂಗ್ ಇನ್ ದಿ ಆಫೀಸ್. ಈಗ ತಾನೇ 3 ಫಾರ್ಮ್ಸ್ ಹೇಳ್ಕೊಟ್ನಲ್ಲ, ಆ ಫಾರ್ಮುಲಾ ನೀವು ತಗೊಂಡಾಗ ತುಂಬಾ ಈಸಿ ಆಗುತ್ತೆ ಕನ್ವರ್ಷನ್. ಥಿಂಕ್ ಇನ್ ಇಂಗ್ಲಿಷ್ ಹೇಗೆ, ಇದು ಗೊತ್ತಾಯ್ತಲ್ವಾ? ಸೊ ಇನ್ಮೇಲಿಂದ ನೀವೇನ್ ಮಾಡಬೇಕು? 5 ಫಾರ್ಮ್ಸ್ ನಮ್ದು ಬರ್ತಿದ್ದೀವಿ ನೋಡಿ. ಇಲ್ಲಿ ಪೇಜ್ ನಂಬರ್ 91 ಅಲ್ಲಿ ಇಲ್ಲಿ 5 ಫಾರ್ಮ್ಸ್ ಇದೆ. 5 ಫಾರ್ಮ್ಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ದ ಆಫೀಸ್. ನಾನು ಇದನ್ನ 3 ಫಾರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬಿಡ್ತೀನಿ. ಹೇಗೆ? ಐ ಆಮ್ ಗೋಯಿಂಗ್ ಟು ದ ಆಫೀಸ್. ನಾನು ಈಗ ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಲ್ವಾ? ಫಸ್ಟ್ ಏನ್ ಆಗತ್ತೆ? ಐ ಆಮ್ ಗೋಯಿಂಗ್ ಟು ದಿ ಆಫೀಸ್. ಫಸ್ಟ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸಹಜವಾಗಿ ಹೇಳ್ಬಿಡಿ, ಕ್ಯಾಶುವಲ್ ಆಗಿ ಹೇಳ್ಬಿಡಿ. ನೆಕ್ಸ್ಟ್ ನಾನು ಈಗ ಹೋಗ್ತಾ ಇದ್ದೀನಿ ಆಫೀಸ್ಗೆ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ದ ಆಫೀಸ್. ಈಗ ಇಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡಾದ್ಮೇಲೆ ಲಿಟ್ರಲ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಾನು ಈಗ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಇಂಗ್ಲಿಷ್ ಫೈನಲ್ ಹಿಂಗ್ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನಾನು ಐ ಆಮ್ ಗೋಯಿಂಗ್ ಟು ದಿ ಆಫೀಸ್ ಅಷ್ಟೇ. ಗೊತ್ತಾಯ್ತಾ? 3 ಫಾರ್ಮ್ಸ್ ಅಲ್ಲಿ ಇಟ್ಕೊಂಡಾಗ ಕನ್ವರ್ಷನ್ ತುಂಬಾ ಸಿಂಪಲ್ ಆಗುತ್ತೆ. ಕ್ಲಿಯರ್? ಸೊ ಇದನ್ನ ಫಾಲೋ ಮಾಡಿ. ಪೇಜ್ ನಂಬರ್ 91 ಅಲ್ಲಿ 5 ಫಾರ್ಮ್ಸ್ ತೋರಿಸ್ಕೊಟ್ಟಿದ್ದೀನಿ. 5 ಫಾರ್ಮ್ಸ್ ಜೊತೆಗೆ ಫಾಲೋ ಮಾಡಿದಾಗ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಹೆಚ್ಚು ಕಮ್ಮಿ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇಂಗ್ಲಿಷ್ ನಲ್ಲಿ ಅರ್ಥ ಆಗೋದು ಗ್ಯಾರಂಟಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಯು ವಿಲ್ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಕರೆಕ್ಟ್? ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡ್ಬಿಟ್ಟಿರ್ತೀರಾ. ಬೈ ದ ವೇ, ಇವತ್ತು ನಾನು ಕಂಡೀಷನಲ್ ಸೆಂಟೆನ್ಸಸ್ ಹೇಳ್ಕೊಡಕ್ ಹೊರಟೆ. ಬಟ್ ನೋಡಿ, ಇವಾಗ ತುಂಬಾ ಮುಖ್ಯವಾದ ಒಂದು ಪಾಠ, ಹೌ ಟು ಥಿಂಕ್ ಇನ್ ಇಂಗ್ಲಿಷ್, ಅದಾಗೋಗ್ಬಿಟ್ಟಿದೆ. ಸೊ ಈ ಪಾಠ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಕಂಡೀಷನಲ್ ಸೆಂಟೆನ್ಸಸ್ ನ ತೋರಿಸ್ಕೊಡ್ತೀನಿ. ಸರಿಯಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ನ ಪ್ರಾಕ್ಟೀಸ್ ಮಾಡೋದು ಹೇಗೆ, ಸ್ವಾರಸ್ಯವಾದ ಒಂದು ರೀತಿ ಇದೆ. ನೀವು ಪ್ರಾಕ್ಟೀಸ್ ಮಾಡಿದಾಗ ಮಜಾ ಇರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ. ಇವತ್ತು ನೀವು ಸಾಕಷ್ಟು ಕಲ್ತಿದ್ದೀರಾ. ಭಾರತೀಯ ಭಾಷೆಗಳಲ್ಲಿ ನಾನು ಮುಂಚೆ ಹೇಳಿದ್ದೀನಿ, ಭಾರತೀಯ ಭಾಷೆ ಗಾಡಿ ಇದ್ದಂಗೆ. ಫಾಸ್ಟ್ ಆಗಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬೇಗ ಹೋಗ್ಬಿಡ್ಬೋದು. ಆದ್ರೆ ಇಂಗ್ಲಿಷ್ ನೀವು ಇಷ್ಟೆಲ್ಲ ಆಟಾಡಕ್ಕಾಗಲ್ಲ. ರವಿ ಆಫೀಸ್ಗೆ ಹೋದ, ರವಿ ಹೋದ ಆಫೀಸ್ಗೆ, ಹೋದ ರವಿ ಆಫೀಸ್ಗೆ, ಹೇಗಾರೋ ಹೇಳಿ ಕನ್ನಡದಲ್ಲಿ. ಭಾರತೀಯ ಭಾಷೆಗಳಲ್ಲಿ ರವಿ ಆಫೀಸಿಗೆ ಹೋದ ಅನ್ನೋದನ್ನ, ರವಿ ಹೋದ ಆಫೀಸ್ ಅನ್ನೋದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದಾಗ ಒಂದೇ. ಈ 6 ವಾಕ್ಯ ಒಂದೇ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ಯಾವುದು? ರವಿ ವೆಂಟ್ ಟು ದಿ ಆಫೀಸ್. ಬೇರೆ ಏನು ಹೇಳಕ್ಕಾಗಲ್ಲ. ಸೊ ಇಂಗ್ಲಿಷ್ ನಾನು ಈಗಿನ ಕಾಲದಲ್ಲಿ, ಮುಂಚೆ ಅದನ್ನ ಕೈನೆಟಿಕ್ ಹೋಂಡಾ ಅಂತಿದ್ದೆ, ಈಗ ಹೋಂಡಾ ಆಕ್ಟಿವಾ ಅಂತೀನಿ. ಯಾಕೆ? ಗೇರ್ ಇಲ್ಲ. ಅದ್ರ ಸ್ಪೀಡಲ್ಲಿ ನೀವು ಮಾತಾಡಬೇಕು, ನಿಮ್ಮ ಸ್ಪೀಡಲ್ಲಿ ಅದು ಮಾತಾಡಲ್ಲ. ಕರೆಕ್ಟ್? ಸೊ ಇಂಡಿಯನ್ ಲ್ಯಾಂಗ್ವೇಜಸ್ ಅಡ್ವಾಂಟೇಜ್ ನೋಡ್ಕೊಂಡ್ರಲ್ಲ. ಇಂಗ್ಲಿಷ್ ಯಾವ ತರ ಕನ್ವರ್ಟ್ ಮಾಡೋದು ಅರ್ಥ ಆಯ್ತಲ್ಲ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಬೇಕಂದ್ರೆ ನೀವು ನನಗೆ ನಿಮ್ಮ ಅನಿಸಿಕೆ ತಿಳಿಸಿ. ನಿಮಗೆ ಪ್ರಾಕ್ಟೀಸ್ ಸೆಷನ್ ಬೇಕಂದ್ರೆ ಅದು ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ಕಂಟಿನ್ಯೂ ಮಾಡೋಣ. ಟಿಲ್ ದೆನ್, ಹ್ಯಾವ್ ಅ ನೈಸ್ ಟೈಮ್.